ನನ್ನ ಸಿನಿಮಾ ಖರ್ಚು ಮಾಡಿ ಪ್ರತಿ ಒಂದು ರೂಪಾಯಿ ಫ್ರೇಮ್ ಅಲ್ಲಿ ಇದೆ. 90% ಶಾರ್ಟ್ಸ್ ಯೂಸ್ ಮಾಡಿರೋದು. ಎಲ್ಲೋ ಒಂದ್ ಕಡೆ ತೆಗೆದು ಹಾಕ್ತೀನಿ ಅದನ್ನ ಮಿರರ್ ಮಾಡಿ ಹಾಕ್ತೀನಿ, ಅದಕ್ಕೊಂದು ಫಾರ್ವರ್ಡ್ ಆಗಿ ಹಾಕ್ತೀನಿ. ಸಿನಿಮಾದಲ್ಲಿ ನೀವು ಎಲ್ಲಾರ್ದು ಮುಖಗಳು ನೋಡ್ಕೊಂಡ್ ಬನ್ನಿ, ಎಲ್ಲೂ ನೋಡಿರಲ್ಲ ನೀವು ಅವ್ರನ್ನ. ಆಮೇಲೆ ಎಲ್ಲ ದೊಡ್ಡ ಮನೆ ಮಕ್ಕಳು. ಏನೇ ಇದ್ರು ನನ್ನ ಸಿನಿಮಾ ಮೇಲೆ ಒಂದು ಭಯ ಇರುತ್ತೆ. ನಾನು ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಿಲ್ಲ, ನಾನು ನಿಮ್ಗೆ ಸಿನಿಮಾ ತೋರಿಸಿದ್ದು ನನ್ನ ಸಿನಿಮಾ ಮೇಲೆ ಇರೋ ಕಾನ್ಫಿಡೆನ್ಸ್. ದೇವರಂತ ಪ್ರೊಡ್ಯೂಸರ್ ಒಂದು ದಿನಕ್ಕೂ ಸೆಟ್ ಬರಲ್ಲ, ಲೆಕ್ಕ ನೋಡಲ್ಲ, ಪ್ರೊಡಕ್ಷನ್ ನೋಡಲ್ಲ, ಹಂಗೆ ಉಳಿಸ್ಕೊಂಡಿದೀನಿ. ನನ್ನ ಜಾಗದಲ್ಲಿ ಯಾರಿದ್ರೆ ಇನ್ನೊಂದು ಆಡಿ ತಗೊಂಡಿರೋರು. ಒಬ್ಬ ಆಡಿಯನ್ಸ್ ನನಗೆ ಗೊತ್ತಾಗ್ಬಿಟ್ರೆ, ಈಗ ಡೈರೆಕ್ಟರ್ ನೋಡ್ತೀನಿ, ಆ ಡೈರೆಕ್ಟರ್ ಏನ್ ಬೇಕು ತಿಳ್ಕೊಂತೀನಿ, ರಪ್ಪಂದ ಬರ್ಕೊಟ್ಬಿಟ್ಟು ಹುಟ್ಟೋದ್ಯಾಕೆ. ಸೊ ಅಲ್ಲಿಂದನೂ ನನಗೆ ಅದು ಈ ಫೀಲ್ ತುಂಬಾ ಚೆನ್ನಾಗಿದೆ. ಅದು ಕಿರಿಕ್ ಪಟ್ಟಿದ್ದು ಸರ್ ತಿರ್ಬೋಕಿ ಜೀವ, ಅದು ನೀವು ಕೋರಸ್ ಆಗಿರೋದೆಲ್ಲ ಹಿಟ್ ಆಗಿದೆ ನೋಡಿ. ಕ್ಯಾರೆಕ್ಟರ್ಸ್ ಏನ್ ಇಂಟ್ರೊಡ್ಯೂಸ್ ಮಾಡಿದ್ಯಾ ಅಥವಾ ಹೊಸ ಹೊಸ ಕ್ಯಾರೆಕ್ಟರ್ಗಳು ಮತ್ತೆ ಟೆಕ್ನಿಷಿಯನ್ಸ್ ಗುರು, ನಿಮ್ಮ BGM ಮಾಡಿರೋಂಥ ಹುಡುಗ ಅಥವಾ ಸಿನಿಮಾಟೋಗ್ರಫಿ ಮಾಡಿರೋಂಥವ್ರು, ನಿನ್ನ ರೈಟಿಂಗು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ರೈಟಿಂಗ್ ಇಷ್ಟು ಚೆನ್ನಾಗಿದಾಗುತ್ತೆ ಅಂತ. ಡೈಲಾಗ್ ಆಗಲಿ ಅದಾಗಲಿ ರೈಟಿಂಗು, ಸ್ಕ್ರೀನ್ ಪ್ಲೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸೀರಿಯಸ್ಲಿ. ಸೊ ಬ್ಯೂಟಿಫುಲ್. ಅಂಡ್ ನಿಮ್ಮ ಹೀರೋಯಿನ್ ಅಂತೂ ಇಲ್ಲಿಂದ ಒಂದು ಫುಲ್ ಡಿಮ್ಯಾಂಡಿಂಗ್ ಬಂದ್ಬಿಡ್ತಾರೆ. ಗ್ಯಾರಂಟಿ ಅಂದ್ರೆ ಅಷ್ಟು ಚೆನ್ನಾಗಿ ತೋರಿಸಿದೀರಾ, ಮತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಅಂಡ್ ಅವ್ರು ಇನ್ನೊಬ್ರು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಬ್ರು, ಅವರು ಆ ಹುಡುಗಿ ಅಷ್ಟೇ. ನೆಕ್ಸ್ಟ್ ಅಂದ್ರೆ ನಾನು ಹೇಳೋದು, ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದ್ರೆ, ನಾನು ಯಾವಾಗಲೂ ಬಿಲೀವ್ ಮಾಡೋದೇನಂತಂದ್ರೆ, ಒಂದು ಸಿನಿಮಾ ಜನರ ಮನಸ್ಸಲ್ಲಿ ಯಾವಾಗ ಉಳಿಯುತ್ತೆ, ಅದು ಹಿಟ್ ಆಗುತ್ತೆ ಅಂತಂದ್ರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ಮೇಲೆ ಆ ಪಾತ್ರಗಳು ಕಾಡ್ಬೇಕು. ಸೊ ಈ ಸಿನಿಮಾದಲ್ಲಿ ನನ್ಗೆ ಅದೊಂದು ಪಾತ್ರ ನನಗೆ ಅದು ಹೇಳೋದು ಬೇಡ ಇವಾಗ. ಅದು ಇಷ್ಟೇ ಪೋರ್ಷನ್ ಇರೋದು, ಒಂದೇ ಒಂದು ಫೋನ್ ಕನ್ವರ್ಸೇಷನ್ ನಿನ್ ಜೊತೆಗೆ ಮಾತಾಡೋದು ಅಂದ್ರೆ ಅದಿರೋದು. ಬಟ್ ಸಿನಿಮಾ ಆಚೆ ಬಂದ್ಮೇಲೂ ಆ ಹುಡುಗಿ ಅದು ಕಾಡಕ್ಕೆ ಶುರು ಆಗುತ್ತೆ, ಅದು ಆ ಕ್ಯಾರೆಕ್ಟರ್ ಅದು ಒಂದು. ಅಂಡ್ ಫನ್ ಎಲಿಮೆಂಟ್ಗೆ ಅಥವಾ ಇದು ಜಹಾಂಗೀರ್ ಅವರು, ಯೋಗರಾಜ್ ಭಟ್ ಸರ್, ನಾನು ಅದನ್ನ ಮಾತಾಡ್ಲೇಬೇಕು ಗುರು. ಅಲ್ಲ, ಇನ್ನೊಂದು ಈ ಸಿನಿಮಾ ನೋಡ್ಬೇಕಾರೆ ಇದನ್ನ ಹೆಂಗ ಮಾಡಿರ್ಬೋದು, ಇದ್ರ ಮೇಕಿಂಗು, ಇದ್ರ ಥೀಸಿಸ್ ಒಂದು ಆಗುತ್ತೆನಾ ಎಷ್ಟು ಅಂದ್ರೆ ಒಂದು ಪ್ಲಾನಿಂಗ್ ಅನ್ನೋದೇನಂತೀವಲ್ಲ ಸಿನಿಮಾದು, ಪ್ರೊಡಕ್ಷನ್ ಡಿಸೈನ್, ಪ್ರೊಡಕ್ಷನ್ ಪ್ಲಾನಿಂಗು. ನನ್ನ ಸಿನಿಮಾ ಖರ್ಚು ಮಾಡಿ ಪ್ರತಿ ಒಂದು ರೂಪಾಯಿ ಫ್ರೇಮ್ ಅಲ್ಲಿ ಇದೆ. 90% ಶಾರ್ಟ್ಸ್ ಯೂಸ್ ಮಾಡಿರೋದು. ಎಡಿಟರ್ ಹೇಳೋದು, ಸರ್ ಇಷ್ಟು ಯೂಸೇಜ್ ಯಾವ್ದು ಮಾಡಲ್ಲ, ಫೋಕಸ್ ಇಲ್ದರೆ ಶಾರ್ಟ್ ಮಾತ್ರ ಬಿಟ್ಟಿದ್ದೀರ ಹೊರತು ಒಂದು ಬಿಟ್ಟಿದ್ರೆ ಎಲ್ಲೋ ಒಂದ್ ಕಡೆ ತೆಗೆದು ಹಾಕ್ತೀನಿ ಅದನ್ನ ಮಿರರ್ ಮಾಡಿ ಹಾಕ್ತೀನಿ, ಅದಕ್ಕೊಂದು ಫಾರ್ವರ್ಡ್ ಆಗಿ ಹಾಕ್ತೀನಿ. ಸೊ ಅದು ಹ್ಯಾಟ್ಸ್ ಆಫ್ ಟು ಉಮೇಶ್. ಪಾಪ ಈ ತರ ಸಿನಿಮಾಗಳು ಎಡಿಟ್ ಮಾಡೋದು ಸುಲಭ ಅಲ್ಲ, ಯಾಕಂದ್ರೆ ಇದು ಕ್ಯಾಂಡಿಡ್ ಎಡಿಟ್ ಇದು ಅಂತೀವಿ. ಯಾಕಂದ್ರೆ ರಿಯಲ್ ಕ್ರೌಡ್ ನೀವು ನೋಡ್ದಂಗೆ ಹಾಡಲ್ಲಿ 7,000 ಜನ, ಆಡಿಟೋರಿಯಂ ಅಲ್ಲಿ 1,200 ಜನ, ಫೈಟ್ ಅಲ್ಲಿ 2,000 ಜನ, ಆಮೇಲೆ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಒಂದಷ್ಟು 100 ಹುಡುಗಿರು. ನನಗೆ ಇದು ಕೇಳೋದಕ್ಕಿಂತ ಫಸ್ಟ್ ಟೈಟಲ್ ಕಾರ್ಡಲ್ಲಿ 10,000+ ಟ್ಯಾಲೆಂಟ್ಸ್ ಕರ್ನಾಟಕ ಸಿನಿಮಾದಲ್ಲಿದೆ. 10,000ಕ್ಕಿಂತ ಹೆಚ್ಚು ಟ್ಯಾಲೆಂಟ್ಸ್ ಒಂದೇ ಸಿನಿಮಾದಲ್ಲಿ ಹೆಂಗೆ ಅಂತ ನಾನು ಇದಾಗಿತ್ತು. ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಯ್ತು. ಅಲ್ಲ ಹೆಂಗೆ ಅಂದ್ರೆ ಇದು ಅಷ್ಟು ಒರಿಜಿನಲ್ ಸ್ಟೂಡೆಂಟ್ಸ್ನ ಒರಿಜಿನಲ್ ಇದನ್ನ ಇಟ್ಕೊಂಡು ಮಾಡೋದು. ಜೂನಿಯರ್ ಆರ್ಟಿಸ್ಟ್ ಹಾಕೊಂಡು ಮಾಡೋದು ಅದೆಲ್ಲ ಸೆಕೆಂಡ್ರಿ. ಬಟ್ ಹೆಂಗಾಯ್ತದು ಅಂತ ಅಂದ್ರೆ ನನಗೆ ಅದು ನೋಡೋ ತಲೆ ಕೆಟ್ಟೋಯ್ತು, ಇಷ್ಟು ಜನ ಇಟ್ಕೊಂಡು ಹೆಂಗ್ ಪಿಕ್ಚರ್ ಮಾಡೋದು ಅಂತ. ಅಲ್ಲ, ಆಮೇಲೆ ಇದು ಒನ್ ಆಫ್ ದ ಮೇನ್ ರೀಸನ್ ನಾನು ಪ್ರತಿಯೊಬ್ಬರಿಗೂ ಥಿಯೇಟರ್ ಅಲ್ಲಿ ನೋಡಿ ಅನ್ನೋದು. ಇವಾಗ ಇದನ್ನೇ ನೀವು ಫೋನಲ್ಲಿ ನೋಡಿ ನಿಮ್ಗೆ ಫೀಲ್ ಆಗಲ್ಲ ಅದು. ನೀವು ಥಿಯೇಟರ್ ನಿಮ್ಗೆ ಎಲ್ಲಿವರೆಗೂ ನೋಡೋವರೆಗೂ ಹಿಂಗಿದಾರಲ್ಲ ಅಂತ. ಆಮೇಲೆ ನಮ್ಮ ಸಿನಿಮಾದಲ್ಲಿ ನೀವು ಎಲ್ಲಾರ್ದು ಮುಖಗಳು ನೋಡ್ಕೊಂಡ್ ಬನ್ನಿ, ಎಲ್ಲೂ ನೋಡಿರಲ್ಲ ನೀವು ಅವ್ರನ್ನ. ಆಮೇಲೆ ಎಲ್ಲ ದೊಡ್ಡ ಮನೆ ಮಕ್ಕಳು, ಎಲ್ಲ ಪೊಲೀಸ್ ಆಫೀಸರ್ಸ್ ಮಕ್ಕಳು, ಗೌರ್ಮೆಂಟ್ ಆಫೀಸರ್ಸ್ ಮಕ್ಕಳು, ಕಾರ್ಪೊರೇಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಕ್ಕಳು. ಒಂದು ಆಸೆ ಇತ್ತು ಅವ್ರಿಗೆ, ಓಕೆ ಈ ತರ ಪ್ರದೀಪ್ ಸರ್ ನಾನು ಸ್ಪೀಚ್ ಸಿಗ್ತಿಲ್ಲ ಮಾಡಿದಾಗ ಅವ್ರಿಗೆಲ್ಲ ಒಂದು ಪರಿಚಯ ಇರುತ್ತಲ್ಲ, ಹೇಳಿರ್ತಾರೆ ಈ ತರ ಒಬ್ರು ಬಂದಿದ್ರು ಚೆನ್ನಾಗಿ ಹೇಳಿದ್ರು ಅಂತ. ಮಾಡಮ್ ಅಂದ್ಬಿಟ್ಟು ಒಂದ್ಸಲಿ ಫೋನ್ ಮಾಡ್ಕೊಡ್ತಾ ಇದ್ರು, ಮಾತಾಡಿ ಅಂತ. ಮಾತಾಡ್ಕೊಂಡು ಬನ್ನಿ ನೀವೇ ಬನ್ನಿ ಮಾ ಶೂಟಿಂಗ್ ಅಂತ ಎಂಕರೇಜ್ ಮಾಡಿ ಕರೀತಾ ಇದ್ದೆ. ಸೊ 2-3 ಇದು ಮಾಡಲ್ಲ, ಸೆಟ್ಟಿಗೆ ನೀವು ಬನ್ನಿ ಆರ್ಟಿಸ್ಟ್ ಅನ್ನೋದು, ಜೊತೆಗೆ ಸಿನಿಮಾ ತೋರಿಸಲ್ಲ ಮಾತಾಡೋಣ ಅನ್ನೋದು. ನನ್ನ ಪ್ರಕಾರ ಇವಾಗ ಏನೇ ಇದ್ರು ನನ್ನ ಸಿನಿಮಾ ಮೇಲೆ ಒಂದು ಭಯ ಇರುತ್ತೆ. ನಾನು ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಿಲ್ಲ, ನಾನು ನಿಮ್ಗೆ ಸಿನಿಮಾ ತೋರಿಸಿದ್ದು ನನ್ನ ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸ್ಗೆ. ಯಾರೂ ತೋರಿಸಲ್ಲ. ನೀವು ಎಷ್ಟು ಸಿನಿಮಾ ನೋಡಿರ್ತೀರಾ? ಅಲ್ಲ, ನನಗೆ ಬಿಸ್ನೆಸ್ ತೋರಿಸಿರ್ತಾರ ಅಂದ್ರೆ ರಿವ್ಯೂಗೆ ಅಂತ ತೋರಿಸಲ್ಲ ಯಾರು. ನನಗೆ ಒಂದು ಆಶ್ಚರ್ಯನೂ ಇತ್ತು, ಇನ್ನೊಂದು ನಾನು ಇಷ್ಟು ದಿನ ಸರಿಯಾಗಿ ನಾನು ರೆಸ್ಪಾಂಡ್ ಮಾಡಿದಿರೋದಕ್ಕೆ ಏನಾದರೂ ಸಿನಿಮಾ ತೋರಿಸ್ಬಿಡೋಣ, ಸಮಾಧಾನ ಆಗ್ತಾನೆ, ಈ ಥರದ್ದು ಏನಾದ್ರು ಇತ್ತೇನೋ, ಈ ಥರದ್ದೆಲ್ಲ ನನಗಿದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಟ್ರೈಲರ್ ನೋಡ್ಕೊಂಡು ನನಗೆ ಅನ್ಸಿತ್ತು ಅಂದ್ರೆ ಇಲ್ಲ ನಾನು ಸಿನಿಮಾ ನೋಡ್ಬಿಡ್ಬೇಕು ಅಂತ. ಸೊ ಅಲ್ಲ, ನನಗೆ ಸರ್ಪ್ರೈಸಿಂಗ್ ನೀವು ಟ್ರೈಲರ್ ರಿವ್ಯೂ ಮಾಡಿದ್ದು. ಅಲ್ಲ, ನನಗೆ ಬೇಜಾರ. ನಾನು ರೀಸೆಂಟ್ಲಿ 2-3 ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರೋ, ಮತ್ತೆ ನೋಡಿದವ್ರು ಏನಂತಾರೆ, ಇದು ಒಂದಷ್ಟು ಕಂಟೆಂಟ್ಸ್ ರೀಸೆಂಟ್ಲಿ ಹೊಸ ಕಂಟೆಂಟ್ಸ್ ಬಂದಿದ್ದು ನೋಡ್ತಾ ಇದ್ದೆ. ಅದ್ರ ಮಧ್ಯೆ ನಾನು ನಮ್ಮ ಒಂದೇ ಬಿಟ್ಬಿಟ್ಟಿದ್ದೀನಲ್ಲ. ನನ್ನ ಪಾಪ ನೀನು ಕಳಿಸಿದಾಗ ವಾಟ್ಸಪ್ಪಲ್ಲಿ ನೋಡಿದ್ದೆ, ಅದು ಹಾಕೊಂಡಿದ್ದೆ. ನಾನು ಅದನ್ನ ಡೆಪ್ತಾಗಿ ನೋಡಲಿಲ್ಲ, ಏನೋ ಸುಮ್ಮನೆ ಹಾಕೊಂಡು ನೋಡ್ತಾ ಇದ್ದೀನಿ. ಏನಿದು ಹಿಂಗಿದೆ, ಇದು ಯಾಕೆ ನಾನು ಇದು ಬಿಟ್ಬಿಟ್ಟಿದ್ದೀನಲ್ಲ ಅಂತ ಇಮಿಡಿಯೇಟಾಗಿ ಮಾಡಿದ್ದು. ಸೊ ಅದಾದಮೇಲೆ ಅದೇ ಹುಮ್ಮಸ್ಸಲ್ಲೇ ನಾನು ಮೆಸೇಜ್ ಹಾಕಿದ್ದು. ಸೊ ಅದು ಸಿನಿಮಾ ನೋಡೋಂಗಾಯ್ತು. ಸಿನಿಮಾ ನೋಡಿ ಇಷ್ಟು ಮಾತಾಡ್ತಾ ಇದ್ದೀನಿ.
ಮೇ ಬಿ ಈ 2025 ಸೆಲೆಬ್ರೇಟ್ ಮಾಡ್ಬೋದು ಈ ಸಿನಿಮಾ ಜೊತೆ. ನನ್ಗನ್ಸಿದ್ದು ಕಾಲೇಜ್ ಹುಡುಗರುಗಳು ಮತ್ತು ಈ ಏನು ವರ್ಕಿಂಗ್ ಕ್ಲಾಸ್ ಇದೆ ಇವಾಗ, ಈಗ ತಾನೇ ನಮ್ಮ ಮದುವೆ ಆಗೋವಂಥವ್ರು ಅಥವಾ ಆಗಿರೋವಂಥವ್ರು ಎಲ್ಲರಿಗೂ ಎದೆ ತಟ್ಟುತ್ತಪ್ಪ ಒಂದು ವಿಷಯ. ನಾನು ಈ ಕತೆ ಅವಾಗ ಕತೆ ಕೇಳಿದ್ದಕ್ಕೂ ಈಗ ಪಿಕ್ಚರ್ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದ್ರೆ ಅದೇ ಚೇಂಜ್ ಆಗ್ತಾ ಹೋಗ್ತು. ಆ ಜರ್ನಿಲಿ ಕೆಲವು ಸಿನಿಮಾಗಳು ಬಂತು. ನಾವ್ ಅನ್ಕೊಂಡಿದ್ ನಿಮ್ಗೆ ನೆನಪಿದ್ರೆ 2 ಸಿನಿಮಾ 100 ಕೋಟಿ ಮಾಡ್ಬಿಡ್ತಾರೆ ಲೈನ್. ಸೊ ಆ ಜಾನರ್ ವರ್ಕ್ ಆಗ್ತಿದೆ, ಅದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ನನಗೆ ಒಂದು ಆಶ್ಚರ್ಯ ಆಗೋದಂದ್ರೆ, ಹಠ ಮತ್ತೆ ಛಲ ಇದ್ರೆ, ಆ ತಪಸ್ಸಿದ್ರೆ ಅದೊಂದಿನ ಅಚೀವ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ತು ನೀನು. ಏನಕ್ಕೆ ಅಂದರೆ, ನಾನು ಈ ವರ್ಷ ಎಂಡ್ ಮಾಡ್ಬಿಡ್ತಾನೆ, ಬಿಟ್ಬಿಡ್ತಾನೆ, ಬಿಡು ಹೋಗ್ತಾನೆ, ಇನ್ನು ಮುಗೀತು, ಅಲ್ಲೆಲ್ಲ ಹೋದ ಅದೇನೂ ಆಗಲಿಲ್ಲ, ಇಲ್ಲೆಲ್ಲ ಬಂದು ಇಲ್ಲೇನೂ ಆಗಲಿಲ್ಲ, ಬಿಡು ಇನ್ನೇನು ಮುಗೀತು, ಮತ್ತೆ ವಾಪಸ್ ಏನಾದ್ರು ಕೆಲಸ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಅಥವಾ ಮತ್ತೆ ಊರ ಕಡೆ ಹೊಟ್ಟೋಗ್ತಾನೆ, ಈ ಥರದ್ದು ಎಲ್ಲ ಅನಿಸಿತ್ತು ಸುಮಾರು ಸತಿ. ನಾನು ಇದು ನಿನಗೂ ಹೇಳಿದ್ದೇನೆ ಅವಾಗ, ಬಿಡುಗರು ಇದಾಗಲ್ಲ, ನಿನ್ಗೆ ಗೊತ್ತು, ನಾನು ನಿನ್ನ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ ನಾನು ಎಷ್ಟು ಸಲ ಹೇಳಿದ್ದೀನಿ, ನಿನ್ಗೆ ಗೊತ್ತಿಲ್ಲ ಅದು ಹಂಗೆ ಆಗಲ್ಲ ಅಂತ. ಬಟ್ ನಿನ್ನ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ನಾನು ಮಾಡೇ ಮಾಡ್ತೀನಿ, ನಾನು ಇದು ಮಾಡೇ ನನಗೆ ಆ್ಯಕ್ಚುಲಿ ಯಾವಾಗ್ಲೂ ಯಶ್ ಅವರು ಈ ವಿಚಾರಕ್ಕೆ ಇನ್ಸ್ಪಿರೇಷನ್ ಆಗ್ತಾರೆ. ಅವರು ಅನ್ಕೊಂಡಿದ್ದನ್ನು ಮಾಡ್ತಾರೆ, ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ನೀನು ಆ ಥರ ಹೇಳಿದಾಗ ನನಗೆ ಭ್ರಮೆ ಅನಿಸ್ತಾ ಇತ್ತು. ನನ್ನ ಪ್ರಕಾರ ಅವರು ನಿಮ್ಗೆ ಹೇಳ್ತಿದ್ರಲ್ಲ, ಅದ್ ಜಾಗ ಹೇಳ್ದ, ಅದೇ ಟೀ ಅಂಗಡಿ ನಿಮ್ಮ ಹಳೆ ಆಫೀಸ್ ಹತ್ರ, ಅಲ್ಲೇ ನಾನು ಹೇಳ್ತಾ ಇದ್ದಿದ್ದ ಅಂತ. ಆ ಜಾಗಕ್ಕೆ ಡಬಲ್ ರೇಟ್ ಅವ್ರದ್ದು ಇವಾಗ ಇಲ್ಲಿಂದ. ಅಲ್ಲ, ಯಾಕಂದ್ರೆ ಅಲ್ಲಿ ನೋಡಿದ್ದೆ ನಾನು, ಅಲ್ಲಿ ಬರ್ತಾ ಇದ್ದೆ, ಮಾತಾಡ್ಸ್ಕೊಂಡು ಹೋಗ್ತಾ ಇರೋ ಅವಾಗ ಕೇಳಿದ್ದೆ ನಾನು. ಯಾಕಂದ್ರೆ ನಿಮ್ ಬಗ್ಗೆ ನನಗೆ ಅವರು ಬಿಟ್ರೆ ಸುದೀಪ್ ಸರ್ ಬೇರೆಯವ್ರ ಬಾಯಲ್ಲಿ ನಿಮ್ ಬಗ್ಗೆ ಕೇಳಿದ್ರು. ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಕೇಳಿದ್ದಂದ್ರೆ ಅವತ್ತು ಅವ್ರ ಬರ್ಡೇ ಪಾರ್ಟಿ ಫಸ್ಟ್ ಟೈಮ್ ಲೈವ್ ಕರ್ಕೊಂಡು ಹೋಗಿದ್ವಿ. ಸುದೀಪ್ ಸರ್ ನೆನಪಿದೆ, ಟಲೈಕ್ ಲೋಪೇಜ್ ಅಲ್ಲಿ ಲೈವ್ ಕರ್ಕೊಂಡು ಹೋದಾಗ ಅವತ್ತು ಆಲ್ಮೋಸ್ಟ್ ಒಂದು ಡಿನ್ನರ್ ಆಪರ್ಚುನಿಟಿ ಇದ್ದಾಗ ತುಂಬಾನೇ ಯಾರು ಅವ್ನು ನೀವು ಫಿಲ್ಮಿ ಫಂಡ್ ಹೆಂಗ್ ಮಾಡಿದ್ರಿ, ಏನು ಹೆಂಗೆ ಪ್ರೆಸೆಂಟ್ ಮಾಡ್ತಾ ಇದ್ರಿ, ಅವಾಗ ನನ್ಗೂ ಓಕೆ ಒಂದು ಟ್ರಸ್ಟೆಡ್ ಇದೀನಿ, ಏನ್ ಬೇಕು ಹೋಗ್ತಾ ಇರ್ತೀವಿ ಗಾಡಿಲಿ, ಎಲ್ಲ ಒಂದು ಸ್ಟಕ್ ಆದಾಗ ಒಂದು ಅನುಭವ ಅನ್ನೋದು ತುಂಬಾ ಪ್ಲೇ ಆಗುತ್ತೆ. ನಾನು ಅವಾಗ ಬಂದಿದ್ದೀನಿ ನಿಮ್ಮ ಹತ್ರ, ಅಂದ್ರೆ ಹಿಂಗಾಯ್ತು, ಈಗ ಕಚ್ಕೊಂಡ್ಬಿಟ್ಟಿದೀವಿ ಅಂತ ಕೆಲವು ಸುಮಾರು ನಾನೇ ಬಿಡಿಸ್ಕೊಂಡು ಹೋಗಿದ್ದೀನಿ. ಈಗ ಒಂದ್ ಸ್ವಲ್ಪ ಗ್ರಿಪ್ ಸಿಕ್ಕಿದೆ, ಓಕೆ ಹಿಂಗ್ ವರ್ಕ್ ಆಗುತ್ತೆ ಇಂಡಸ್ಟ್ರಿ, ಹಿಂಗಿದೆ, ಈ ತರ ಮಾಡೋದು. ಆಮೇಲೆ ನಾನು ನೋಡ್ರೆ ನಾನೇ ಲೀಸ್ಟ್ ಇಂಡಸ್ಟ್ರಿಲಿ ನನಗೆ ಮ್ಯಾಕ್ಸಿಮಮ್ ಒಂದು 50 ಜನ ಗೊತ್ತಿರ್ಬೋದು ಅಷ್ಟೇ. ಅದು 50 ಜನ 40 ಜನ ನಿಮ್ಮಿಂದನೇ ಗೊತ್ತು. ಅಲ್ಲ ನಾನು ಅಂದ್ರೆ ಅದೆಲ್ಲ ಓಕೆ, ಅಂದ್ರೆ ನಾನು ಏನಕ್ಕೆ ಅವರು ಅಂದ್ರೆ ಇನ್ಸ್ಪಿರೇಷನ್ ಅಂತಂದ್ರೆ, ನನ್ನ ದವೇ ಅವರು ಬಂದಿದ್ದು, ಅವ್ರು ವರ್ಕ್ ಮಾಡಿದ್ದು, ಅವ್ರು ಹೋಗಿದ್ದು, ಅವ್ರ ಹಠ, ಅಂಡ್ ಯಾವತ್ತೂ ಸೋಲಕ್ ಬಿಡ್ತಾರಿಲ್ಲ. ಆ ಕಾನ್ಫಿಡೆನ್ಸು ಹೇಳ್ಬಿಟ್ಟು ಅವರು ವಾಚ್ ಔಟ್ ಗೈಸ್, ದಿಸ್ ಇಸ್ ದ ಬಿಗಿನಿಂಗ್ ಅಂತ ಒಂದ್ ಕಡೆ ಹೇಳ್ತಾರೆ. ಅದು ಹೇಳಿ 2 ವರ್ಷ ಕಟ್ ಮಾಡಿದ್ರೆ ಅದನ್ನ ಪ್ರೂವ್ ಮಾಡ್ತಾರೆ. ಸಿ ದಟ್ಸ್ ದ ಇದಲ್ವಾ, ಅಂದ್ರೆ ಅದು ಅಚೀವ್ಮೆಂಟ್. ಅಂದ್ರೆ ಯಾವುದೇ ಹಿನ್ನೆಲೆ ಇಲ್ಲದೆ, ಯಾವುದು ಇಲ್ಲದೆ ಬಂದು ಅಷ್ಟು ದೊಡ್ಡದಾಗಿ ನನಗೆ ನಾನು ಏನಕ್ಕೆ ಇದು ತಗೊಂಡೆ ಅಂತಂದ್ರೆ, ನನ್ಗೆ ರಾಕಿಂಗ್ ಸ್ಟಾರ್ ಹತ್ರ ಮಾತಾಡ್ತಾನೆ ಆಗ್ಬಿಡ್ತಾ ಅಂತ ಅಂದ್ಬಿಟ್ಟು. ಬಟ್ ಆ ಥರದ್ದೊಂದು ಝೀಲ್ ಇದ್ದಾಗ ಅದು ಅಚೀವ್ ಆಗುತ್ತೆ ಅನ್ನೋದಕ್ಕೆ ಇವತ್ತೊಂದು ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ಇನ್ನೊಂದು ಅದೇ, ನನಗೆ ಪ್ರಾಕ್ಟಿಕಲಿ ಇಂಡಸ್ಟ್ರಿಯಲ್ಲಿ ನಾವು ಓಡಾಡ್ತಿರ್ತೀವಿ, ನಾವು ಇದೆಲ್ಲ ನೋಡ್ತಿರೋದ್ರೆ ತುಂಬ ಜನ ಬರ್ತಾರೆ, ತುಂಬ ಸುಮಾರು ಜನಕ್ಕೆ ಆಸೆ ಇರುತ್ತೆ, ಕನಸಿರಲ್ಲ. ಬಟ್ ನಿನ್ನಲ್ಲಿ ಕನಸಿತ್ತು, ಆಸೆ ಇರಲಿಲ್ಲ. ಸೊ ಏನಕ್ಕೆ ಅದನ್ನ ಹೇಳ್ತಾ ಇದೀನಿ ಅಂತಂದ್ರೆ, 4 ವರ್ಷ ಕೆಲಸ ಇಲ್ಲದೆ, ಮನೆ ಮಗು ಕೆಲಸ ಮಾಡಿದೆ ಅಲ್ಲ ಕಣ, ಕೆಲಸ ಇಲ್ಲದೆ ದುಡಿಮೆ ಮಾಡುವಂತ ಕೆಲಸ ಇಲ್ಲದೆ ಸಿನಿಮಾಗೋಸ್ಕರ ವರ್ಕ್ ಮಾಡ್ಕೊಂಡು ಆ ಹೋರಾಟ ಮತ್ತೆ ಎಲ್ಲ ಅದೇ ಜೋಶ್ನ, ಅದೇ ಎಂಥೂಸಿಯಾಸಮ್ನ ನಿರಂತರವಾಗಿ ಕಂಟಿನ್ಯೂ ಮಾಡುತ್ತಿದ್ಯಲ್ಲ, ಅದು ಸ್ವಲ್ಪ ಅಲ್ಲ. ನಾನು ಸುಮಾರು ಜನ ನೋಡ್ಬಿಟ್ಟಿದ್ದೀನಿ, ಬಿಗಿನಿಂಗ್ ಬರ್ತಾರೆ ಸಿನಿಮಾ ಹಂಗೆ ಹೆಂಗೆ ಅಂತ ಜೋಶಲ್ಲಿ ಬಂದು ಸುಸ್ತಾಗ್ಬಿಟ್ಟು ಹೋಗ್ಬಿಡ್ತಾರೆ, ಸವಾಸನೆ ಬೇಡ ಅವರು. ಬಟ್ ಆ ವಿಚಾರಕ್ಕೆ ನನಗೆ ಖುಷಿಯಾಗಿದೆ ಅಂತಂದ್ರೆ, ಮನೆ ಕಡೆ ಚೆನ್ನಾಗಿದ್ರು ಏನೇ ಇದ್ರು ಒಂದು ತಾಳ್ಮೆ ಅನ್ನೋದು ಒಂದು ಇರುತ್ತಲ್ಲ, ಆ ತಾಳ್ಮೆ ಜೊತೆಗೆ ಒಂದು ಝೀಲ್ ಅನ್ನೋದು ಇರುತ್ತಲ್ಲ, ಅದು ಪ್ರಾಪರ್ ಆಗಿ ಇದ್ದಾಗ ಮಾತ್ರ ಅದನ್ನ ಅಚೀವ್ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಔಟ್ ಆಫ್ ಸಿಲೆಬಸ್ ಈ ಸಿನಿಮಾ ಮೇಕಿಂಗ್ ಬಗ್ಗೆ ಮಾತಾಡಕ್ ನಂಗೆ ತುಂಬಾ ಇಷ್ಟ ಆಗ್ತಿದೆ. ಅಂದ್ರೆ ಒಂದಷ್ಟು ವಿಚಾರಗಳನ್ನ ನಾನು ಒಂದು 5 ಕ್ವಶನ್ ಕೇಳ್ತೀನಿ, ಫ್ರೆಶ್ ಆಡಿಯನ್ಸ್ ಇವಾಗ ನೋಡ್ಕೊಂಡ್ ಬಂದಿದ್ರಲ್ಲ ಅಂತ. ಅಲ್ಲ, ಇದು ಫಸ್ಟ್ ನನ್ಗೆ ಅಂದ್ರೆ ಸಿನಿಮಾ ಆಕ್ಟ್ ಮಾಡೋದು ಓಕೆ, ಒಬ್ರು ಡೈರೆಕ್ಟ್ ಮಾಡ್ತಾರೆ ಓಕೆ, ಆಕ್ಟ್ ಮಾಡ್ಬಾರೋದು ಓಕೆ, ಇಲ್ಲ ನಾವು ಡೈರೆಕ್ಟ್ ಮಾಡ್ತೀವಿ ಇನ್ನೊಬ್ರು ಆಕ್ಟ್ ಮಾಡೋದು ಓಕೆ. ಮೊದಲನೇ ಪಿಕ್ಚರೇ ಡೈರೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಪ್ರೊಡಕ್ಷನ್ ಅದನ್ನೆಲ್ಲ ಹೇಳ್ಕೊಂಡು ಹೆಂಗೆ ಅಂದ್ರೆ ಧೈರ್ಯ ಹೆಂಗ್ ಬಂತು? ಇಲ್ಲ ಅಚೀವ್ ಮಾಡಕ್ ಆಗತ್ತೆ ಆಗಲ್ಲ ಅದೆಲ್ಲ ಡೌಟ್ಸ್ ಇರ್ಲಿಲ್ವಾ? ಒಂದು
ಟೆಸ್ಟ್ ಆ್ಯಂಡ್ ಡೂ ಅಂತ ಹೇಳ್ತಾರೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಒಂದು ಸ್ಯಾಂಪಲ್ ಮಾಡಿ ಪ್ರೋಟೋಟೈಪ್ ಮಾಡಿ ನೋಡಿ ಅಂತ. ನಾನೇನು ಮಾಡಿದೆ, ಫಸ್ಟ್ ಸ್ಕ್ರಿಪ್ಟ್ ಬರೋ ತಕ್ಷಣ ನನ್ನ ಸಿನಿಮಾಲಿ ಟಾಪ್ ಸೀನ್ ತೆಗೆದು ಶೂಟ್ ಮಾಡಿ ನಿಮಗೂ ತೋರಿಸಿದ್ದೆ ಒಂದ್ಸಲಿ. ಏನೋ ಒಂಚೂರು ಫೀಲ್ ಆಗ್ತಿದೆಯಾ ಅಂತ. ಓಕೆ, ಒಂದು 30-50% ಓಕೆ, ಅದ್ರದ್ದು ಇಂಪ್ರೂವ್ ಮಾಡ್ಬೋದು. ಯಾಕಂದರೆ ಟೆಕ್ನಿಷಿಯನ್ ಇಲ್ಲ, ನಾವೇ ಕ್ಯಾಮ್ರಾ, ನಾವೇ ಎಡಿಟಿಂಗು, ನಾವೇ ಮ್ಯೂಸಿಕ್ಕು, ನಾವೇ ಇದು ಎಲ್ಲ ಮಾಡಿಕೊಂಡು ಟೆಸ್ಟ್ ಮಾಡ್ಕೊಂಡಿದ್ದು. ನಾನು ಲಕ್ ಆಗಿದ್ದು, ನನಗೊಂದು 2-3 ತುಂಬ ಒಳ್ಳೆ ಜಾಗದಲ್ಲಿ ದೇವರಂತ ಪ್ರೊಡ್ಯೂಸರು. ಕತೆನೂ ಕೇಳಲಿಲ್ಲ, ಯಾರಿಗೂ ಸಲಹೆ ಬೇಕು ಸರ್ ಅಂದಾಗ ಒಂದು 3 ಲೈನ್ 4 ಲೈನ್ ಇತ್ತಲ್ಲ. ಈಗ ನಾವೆಲ್ಲ ಏನೋ ಯಾರು ಅಡ್ವಾನ್ಸ್ ಕೊಟ್ಟರೆ ಶುಕ್ರವಾರ ಶನಿವಾರ ಭಾನುವಾರ ಬರೋದು ಈ ಡೈಲಾಗ್ಸ್ ಕೊಟ್ಟು ದೊಡ್ಡ ಪಿಕ್ಚರ್ಗಳು ಆಗ್ಬಿಟ್ಟು ನೋಡಿದ್ದೀರಾ ನೀವು. ಅದು ಏನಿಲ್ಲ ಅಂತ, ಏನು ಮಿರಾಕಲ್ ಏನಿಲ್ಲ. ಯಾಕಂದ್ರೆ ಅದು ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಡೆಲಿವರ್ ಮಾಡೋದು ಈಸಿ. ಒಬ್ಬ ಆಡಿಯನ್ಸ್ ನನಗೆ ಗೊತ್ತಾಗ್ಬಿಟ್ರೆ, ಈಗ ಆ ಡೈರೆಕ್ಟರ್ ನೋಡ್ತೀನಿ, ಆ ಡೈರೆಕ್ಟರ್ ಏನು ಬೇಕು ತಿಳ್ಕೊಂತೀನಿ, ರಪ್ಪಂದ ಬರ್ಕೊಟ್ಬಿಡ್ತೀನಿ. ಸೊ ಇದರಲ್ಲಿ ನಮಗೆ ದೇವರಂತ ಪ್ರೊಡ್ಯೂಸರ್ ಸಿಕ್ಕಿದ್ದು ಒಂದು ಅಡ್ವಾಂಟೇಜು. ಇಂಟ್ರಪ್ಷನ್ ಇಲ್ಲ, ನಂಬಿಕೆ. ಯಾರು ನಂಬ್ತಾರೆ ಬೈ? ಕೋಟಿ ಒಂದು ದಿನಕ್ಕೂ ಸೆಟ್ಟಿಗೆ ಬರಲ್ಲ, ಲೆಕ್ಕ ನೋಡಲ್ಲ, ಪ್ರೊಡಕ್ಷನ್ ನೋಡಲ್ಲ. ಹಂಗೆ ಉಳಿಸ್ಕೊಂಡಿದ್ದೀನಿ, ಖಂಡಿತ ಉಳಿಸ್ಕೊಂಡಿದ್ದೀನಿ, ಆನೆಸ್ಟ ಮಾಡಿದ್ದೀನಿ. ನನ್ನ ಜಾಗದಲ್ಲಿ ಯಾರಿದ್ರೆ ಇನ್ನೊಂದು ಆಡಿ ತಗೊಂಡಿರೋರು ಯಾರೇ ಇದ್ರು. ನಿಮ್ಗೆ ದುಡ್ಡು ಅನ್ನೋದು ಯಾವಾಗಲೂ ಮನುಷ್ಯನ ಎಕ್ಸೈಟ್ ಮಾಡುತ್ತೆ. ಎನಿ ಪೊಸಿಷನ್ ಗಿವನ್ ಎನಿ. ನನ್ನ ಸಿನಿಮಾಲಿ ಒಂದು ಡೈಲಾಗ್ ಇದೆ, ಒಳ್ಳೆಯವರು ಕೆಟ್ಟವರು ಅಂತ ಯಾರು ಇರಲ್ಲ ಈ ಪ್ರಪಂಚದಲ್ಲಿ, ಎಲ್ಲರೂ ಒಳ್ಳೆತನಕ್ಕೆ ಒಂದು ಬೆಲೆ ಇರುತ್ತೆ. ಆ ಬೆಲೆ ಕೆಟ್ಟರೆ 10 ಲಕ್ಷ ಕೊಟ್ರೆ ಒಳ್ಳೆವನ, 20 ಲಕ್ಷ ಕೊಟ್ರೆ ಒಳ್ಳೆವನ, 50 ಲಕ್ಷ ಕೊಟ್ರೆ, 1 ಕೋಟಿ ಕೊಟ್ರೆ. ಸಿನಿಮಾಲ ಒಂದು 8 ಎಲಿಮೆಂಟ್ ಬರುತ್ತೆ ಅನ್ಕೊಳೋಣ. ಫಸ್ಟ್ ಬರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಫೀಲ್. ಸೊ ಅದು ನಾನು ಅನ್ಕೊಂಡಿದ್ದು ನಮ್ಮ ಸಿನಿಮಾದ ಟಾಪ್ ಎಲಿಮೆಂಟ್ ಅಂತ. ಎಸ್, ನಾನು ಈ ವಿಚಾರಕ್ಕೆ ವೆರಿ ಬಿಗಿನಿಂಗ್ ಇಂಟ್ರೊಡಕ್ಷನ್ ಇದು ಬರುತ್ತಲ್ಲ, ಅಲ್ಲಿ ನಾನು ಓಕೆ, ಈ ಇಷ್ಟೊಂದು ಆರ್ಟಿಸ್ಟ್, ಇಷ್ಟೊಂದು ಜನ, ಆಡಿಟೋರಿಯಂ ಇದೆಲ್ಲ, ಅದ್ರ ಮಧ್ಯೆ ವಿಜಯ್ ಪ್ರಕಾಶ್ ಒಂದು ವಾಯ್ಸ್ ಬರುತ್ತಲ್ಲ, ಸೊ ಅದೊಂದು ಬಿಟ್ಟು ಬರುತ್ತೆ ಆ ಹಾಡಿಂದು. ಅಲ್ಲಿ ಅದು ಅಂದ್ರೆ ಈಗ ಯೂಶಲಿ ಎಲಿವೇಶನ್ ಹೀರೋ ಇಂಟ್ರೊಡಕ್ಷನ್, ಎಲಿವೇಶನ್ ಹಿಂಗೆಲ್ಲ ಹಂಗ್ ಕೊಡ್ತಾರೆ, ಹಿಂಗ್ ಕೊಡ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಏಕ್ದಮ್ ಓಪನಿಂಗ್ ಒಂದು ಫೀಲ್ ಅಲ್ಲಿ ಹೋಗುತ್ತಲ್ಲ, ಈ ಜೋಗಿ ಪ್ರೇಮ್ ಸರ್ ತರ, ಅಂದ್ರೆ ಅವ್ರದೊಂದು ಫೀಲ್ ಇರುತ್ತೆ ಒಂದು ಮ್ಯೂಸಿಕಲ್. ನಂಗೆ ಅದು ತುಂಬಾ ಇಷ್ಟ ಆಯ್ತು ಅಲ್ಲಿ. ನಾ ಅದಕ್ಕೆ ಹೇಳಿದ, ಬಂದ ತಕ್ಷಣ ಯಾರು ಮ್ಯೂಸಿಕ್ ಮಾಡಿದ್ದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ಯಾರು ಅಂತ. ಆಮೇಲೆ ಅಂತಹ ಟಾಪ್ ಕ್ಲಾಸ್ ಸಿಂಗರ್ಸ್ ಆಲಾಪಗಳನ್ನ ಅಷ್ಟು ಚೆನ್ನಾಗಿ ಬಳಸಿರೋದು, ತಗೊಂಡಿರೋದು. ಆಮೇಲೆ ಮಕ್ಕಳದೊಂದು ಬಿಟ್ಟು ಬರುತ್ತೆ, ಅದೊಂದು ಕೋರಸ್, ಅದು ವಾವ್ ಅನಿಸ್ತು ಅಲ್ಲಿ. ಆಂಬಿಯನ್ಸ್ ನನಗೆ ಅದು ಯಾವಾಗಿಂದ ಕೋರಸ್ ಇಷ್ಟ ಅಂದ್ರೆ, ಹುಟ್ಟೋದ್ಯಾಕೆ ಅಲ್ಲಿಂದನೂ ನನಗೆ ಅದು ಈ ಫೀಲ್ ತುಂಬಾ ಚೆನ್ನಾಗಿದೆ. ಅದು ಕಿರಿಕ್ ಪಟ್ಟಿದ್ದು ಸರ್ ತಿರ್ಬೋಕಿ ಜೀವ, ಅದು ನೀವು ಕೋರಸ್ ಆಡಿರೋದೆಲ್ಲ ಹಿಟ್ ಆಗಿದೆ ನೋಡಿ. ಆಲಾಪಗಳು ನಿಮ್ಗೆ ಹ್ಯೂಮನ್ ವೋಕಲ್ಸ್ ಇದೆಯಲ್ಲ ಆಗ್ತದೆ ಯಾವಾಗ್ಲೂ, ಇನ್ಸ್ಟ್ರೂಮೆಂಟ್ ಗಿಂತ ಜಾಸ್ತಿ ಹಾಂಟ್ ಮಾಡೋದು ಹ್ಯೂಮನ್ ವೋಕಲ್ಸ್. ಅದು ಎಲ್ಲೆಲ್ಲಿ ಎಕ್ಸ್ಪೆರಿಮೆಂಟ್ ಆಗಿದೆ ಎಲ್ಲ ಕಡೆ ಚೆನ್ನಾಗಿದೆ. ಸೊ ಇವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಓಕೆ, ನಾನೇನ್ ಅನ್ಕೊಂಡಿದ್ದೀನಿ, ನಿಮ್ಗೂ ಅದು ಕನ್ವೆ ಆಗಿದೆ, ಗೆದ್ವಿ. ನೆಕ್ಸ್ಟ್ ನನಗೆ ಒಂದು ಸಂಭಾಷಣೆಯಲ್ಲಿ, ಆಕ್ಚುಲಿ ಒಬ್ರು ಪ್ರೊಡ್ಯೂಸರ್ ಇದ್ರು, ಮಾಡ್ತೀನಿ ಅಂತ ಹೇಳಿದ್ರು ಸಿನಿಮಾ, ಅವ್ರು ಬೇರೆ ಮಾಡೋರು ಆಮೇಲೆ. ಬಟ್ ಎವ್ರಿ ಫ್ರೈಡೆ ಆದ್ರೆ ಒಂದು ಯಾವ್ದೋ ಈ ಸಿನಿಮಾ ಮಧ್ಯಾಹ್ನ ಎತ್ಬಿಡ್ತಾರೆ ಹೋಗಿ ನೋಡೋಂತ. ಕೇಳಿರಲ್ಲ ಹೆಸರು, ಯಾಕೆ ಸರ್ ಹಿಂಗೆ ನಂಗೆ ಹಿಂಸೆ ಕೊಡ್ತೀರಾ ಅಂತ. ಪಾಪ ಅವತ್ತು ನಾನು ಅರ್ಥ ಮಾಡ್ಕೊಂಡಿದ್ದು ಸೆನ್ಸರ್ ಆಫೀಸರ್ಗಳದ್ದು ಲೈಫ್ ಎಷ್ಟು ಕಷ್ಟ ಇದೆ. ಎಲ್ಲ ತರ ಅದು ಗುಡ್ ಬ್ಯಾಡ್ ಅಂತ ಅಲ್ಲ, ಅವ್ರೇನೋ ಒಂದು ಜಜ್ಮೆಂಟ್ ಅಲ್ಲಿ ಮಾಡಿರ್ತಾರೆ. ಆವಾಗ ನನಗೆ ಏನ್ ಮಾಡ್ಬೇಕು ಅನ್ನೋಕ್ಕಿಂತ ಏನ್ ಮಾಡಬಾರ್ದು ಅಂತ ಅರ್ಥ ಆಯ್ತು. ನಾನೊಂದು ಗಮನಿಸಿರೋದು, ತಪ್ಪಿರ್ಬೋದು ಸರಿ ಇರ್ಬೋದು, ಗೆದ್ಮೇಲೆ ಎಲ್ಲ ಸೇರಿ ಸೋತಾಗೆಲ್ಲ ತಪ್ಪು. ಸಂಭಾಷಣೆಯಲ್ಲಿ ಲೂಸ್ ಕನ್ವರ್ಸೇಷನ್ ಮಾಡಬಾರ್ದು. ಏನ್ ಗುರು, ಇವಾಗ ಬಂದ ಬೇಡ ಗುರು, ಸಿನಿಮಾ ಮಾತಾಡು. ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಅಂತ ಕೆಲವು ಬೇಕಾಯ್ತು.